leave me. Please. ನಾನು ಹೋಗ್ಬೇಕು. Please leave me, please. Please leave me. ಅಂತ ಹೇಳ್ತಿಲ್ಲ ಅವಾಗ್ಲಿಂದ. Please help me. Please leave me. Please leave me. ಇಲ್ಲಿಗೆ ಹೋಗ್ತೀಯಾ? ಅಮ್ಮ ಆದ್ಯಾ, ಕಾಲ್ನ ಪಿಕ್ ಮಾಡಿ ನಿಮ್ಮ ಅಪ್ಪನ ಮೇಲೆ ಕೋಪ ಇಲ್ಲ ಅಂತ ಹೇಳಮ್ಮ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ನನ್ ಫೋನ್ ಕೊಡು. ಫೋನ್ ಕಟ್ ಮಾಡ್ತಿದ್ದಾಳಲ್ಲ. ನೀನು ಫೋನಲ್ಲಿ ಮಾತಾಡಿ ಇಲ್ಲಿ ಇದೀನಿ ಅಂತ ಅಡ್ರೆಸ್ ಹೇಳ್ಬೋದು ಅಂತಾನ? ಇಷ್ಟೊತ್ವರೆಗೂ ರಿಂಗ್ ಆಗ್ತಿತ್ತು, ಈಗ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ. ಈ ಅಪ್ಪನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಪ್ಲೀಸ್ ನನ್ನ ಬಿಟ್ಬಿಡಿ. ಪ್ಲೀಸ್ ಐ ಬೆಗ್ ಯು. ಪ್ಲೀಸ್ ಲೀವ್ ಮೀ. ಇವಳು ಸೆಂಟಿಮೆಂಟ್ ಡೈಲಾಗ್ಗಳು ನೋಡ್ದು ನಮಗ್ ತಲೆ ಕೆಡಿಸ್ತಾವಳಲೇ. ಅವಳು ಕಿರ್ಚಿದ್ರು ಕೇಳಿಸ್ದೇ ಇರೋಂಗೆ ಬಾಯಿಗೆ ಬಟ್ಟ ಹಾಕೋ. ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗ್ತೀಯ? ಬಿಕ್ಕಿ ಅಳ್ಬೇಕು ಅನಿಸ್ತಿದೆ. ಯಾರ್ ನೀವಾ? ನಾನ್ ಯಾಕೆ ಅಳ್ಬೇಕು? ಮತ್ತಿನ್ಯಾರು? ರಾಜಲಕ್ಷ್ಮಿ ಬಗ್ಗೆನೇ ನಾನು ಹೇಳ್ತಿರೋದು. ಪಾಪ ಒಂದ್ ಗ್ಲಾಸ್ ನೀರನ್ನಾದ್ರೂ ಅವಳಿಗೆ ಕುಡಿಸ್ರಪ್ಪ. ಕಾವೇರಿ ದಂಡೆ ಮೇಲೆ ಕೂತಿದ್ಲಲ್ಲ, ದಾಹ ಹೇಗಾಗುತ್ತೆ? ಪಟ್ನಕ್ಕೆ ಆದ್ಯ ಜೊತೆ ಹೋಗಿದ್ಲಲ್ವಾ, ಕೂಲ್ ಡ್ರಿಂಕ್ಸ್ ಕುಡ್ದೇ ಇರ್ತಾಳೆ. ನಿಂಬೆ ಹಣ್ಣಿನ ಸೋಡಾ ಕುಡಿಯೋದೇ ಹೊರತು ಬಣ್ಣದ ನೀರು ಕುಡಿಯೋ ಪಾಪಕ್ಕೆ ಹೋಗಿದ್ದೀವ ನಾವು? ಬಾವಾ ಸುಮ್ನಿರ್ತೀರಾ? ಅಣ್ಣ, ರಾಜಲಕ್ಷ್ಮಿ ನೀವು ಕರ್ಕೊಂಬಂದ್ರಿ, ಆದ್ರೆ ಆದ್ಯನ ಯಾರು ಕರ್ಕೊಂಬರ್ತಾರಣ್ಣ? ರಘುನ ಮತ್ತೆ ಹೊರಗಡೆ ಹೋಗು ಅಂತಿದ್ಯಲ್ಲೋ. ದೇವ್ರ ದಯೆಯಿಂದ ರಾಜಲಕ್ಷ್ಮಿ ಮನೆಗೆ ಬಂದ್ರು. ಹೌದು, ವಿಷಯ ಊರವ್ರಿಗೆಲ್ಲ ಗೊತ್ತಾಗೋಕ್ಕೂ ಮುಂಚೆ ರಾಜಲಕ್ಷ್ಮಿನ ಅಣ್ಣ ಕರ್ಕೊಂಡ್ ಬಂದ. ಆದ್ಯ ಕೂಡ ನಮ್ಮ ಮನೆಯಿಂದನೇ ಹೋಗಿದ್ದಾಳಲ್ವಾ? ಅಂದ್ರೆ ಅವಳು ಕಾಣಿಸ್ದೇ ಇದ್ರೆ ಯಾಕೆ ಸಾಯಿಸ್ಬಿಟ್ರ ಇಲ್ಲ ಓಡದ್ಲ ಅಂತ ಜನ ಏನೇನೋ ಮಾತಾಡ್ಕೊಳ್ತಾರೆ ಅಂತ. ಇದು ಸ್ವತಃ ನನಗ್ ಬಂದಿರೋ ಸಂದೇಹ ಅಷ್ಟೇ. ಇದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಭಾವನವ್ರು ಹೇಳ್ತಿರೋದ್ರಲ್ಲಿ ನಿಜ ಇದೆ. ಹೆಣ್ಣನ್ನ ನಾವು ಕಳಿಸ್ಕೊಡ್ಬೇಕೆ ಹೊರತು ಅವಳ ಗೌಳೆ ಯಾರಿಗೂ ಏನು ಹೇಳ್ದೇನೆ ಹೋಗ್ಬಾರ್ದು. ಆದ್ಯ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು.
ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗಿರೋ ಜಾನಕಿ ಎಲ್ಲಿದ್ದಾಳೆ? ತಂಗಿ ಮಗಳು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಅಂತ ಅವಳನ್ನ ಹುಡ್ಕೊಂಡು ಈ ಮನೆ ದೊಡ್ಡ ಸೊಸೆ ಇಷ್ಟೊತ್ತಲ್ಲಿ ಹೊರಗೋಗಿದ್ದಾಳೆ. ಬೆಕ್ಕು ಈಗಷ್ಟೇ ಹಾಲ್ ಕುಡಿತು. ಇರುವೆಗೆ ಸಕ್ಕರೆ ಹಾಕೋದು, ಬೆಲ್ಲ ಹಾಕಿದ್ರೆ ನೊಣ ಮುತ್ತುತ್ತೆ. ಅಯ್ಯೋ ಚಿಕ್ಕಮ್ಮ, ಅತ್ತೆ, ಈ ಬೆಲ್ಲ ಮತ್ತೆ ಹಾಲು ಬೆಕ್ಕಗಲ್ಲ, ದೇವ್ರಿಗೆ. ಈಗಿಂದೀಗ್ಲೇ ಪಾಯಸ ಮಾಡಿ ರೆಡಿ ಮಾಡಕ್ ಆಗಲ್ವಲ್ಲ, ಅದಕ್ಕೆ ಹೀಗ್ ತಗೊಂಡ್ ಹೋಗ್ತಿದ್ದೀನಿ. 10 ಗಂಟೆಗೆ ತಲೆಗ್ ಸ್ನಾನ ಮಾಡಿದ್ರೆ ವಯಸ್ಸಕ್ ಬಂದಿರೋ ಹುಡುಗಿ ಅಲ್ವಾ, ಮಾಮೂಲಿ ಅನ್ಕೊಂಡೆ. ಅದೇನ್ ಚಿಕ್ಕಮ್ಮ, ನಿನಗ ಅರ್ಥ ಆಗಲ್ಲ ಬಿಡೆ. ಅದು ಸರಿ, ನೀನ್ ಹೀಗ್ ಪೂಜೆ ಮಾಡ್ತಾ ಕೂತಿದ್ರೆ ನೀನ್ ಯಾವಾಗ ತಿನ್ನೋದು? ಅಮ್ಮ ಆದ್ಯ ಬರೋವರ್ಗೂ ಒಂದ್ ತುತ್ತು ಕೂಡ ತಿನ್ನಲ್ಲ ಅತ್ತೆ. ಅತ್ತಿಗೆ ಆ ಹುಡ್ಗಿನ ಕರ್ಕೊಂಡ್ ಬರೋ ತನಕ ಹಸ್ಕೊಂಡೇ ಇರ್ತೀಯ ಅಂತಾಯ್ತು. ಪೂಜೆ ಮಾಡ್ತಿರ್ತೀನಿ. ಮಾಡು ಮಾಡು, ಆದ್ರೆ ಹಾಡ್ ಹಾಡ್ಬೇಡ. ಕೀರ್ತನೆ ಹಾಡ್ತೀನಿ. ಏನೇ ನಿಜವಾಗ್ಲೂ ನಿನ್ ದಡ್ಡಿ ಕಣೆ. ಓಡ್ ಹೋಗಿರೋ ಹುಡ್ಗಿ ವಾಪಸ್ ಬರ್ತಾಳ? ಅಯ್ಯೋ ಅತ್ತೆ, ಆದ್ಯ ಓಡ್ ಹೋಗಿಲ್ಲ, ತಪ್ಪಿಸ್ಕೊಂಡಿದ್ದಾಳೆ. ತಪ್ಪಿಸ್ಕೊಂಡಿದ್ದಾಳೆ ಅಂದ್ರೆ ಏನು? ಆ ಹುಡುಗಿ ಬಾಯಲ್ಲಿ ಬೆರಳಿಟ್ಕೊಂಡು ಓಡಾಡ್ತಾಳ. ನಮ್ ಮೈ ಮೇಲಿರೋ ಬಟ್ಟನ್ ಕೂಡ ಮಾರೋಷ್ಟು ಬುದ್ಧಿವಂತೆ ಅವಳು. ಅಯ್ಯೋ ಪಾಪ, ಯಾಕೆ ಹಾಗೆ ಹೇಳ್ತೀರಾ ಚಿಕ್ಕಮ್ಮ, ತಪ್ಪಲ್ವಾ? ನಿನ್ ಕಾಳಜಿಗೆ ಏನು ಕಮ್ಮಿ ಇಲ್ಲ. ಅಷ್ಟಕ್ಕೂ ನಿನ್ ಚಿಕ್ಕಮ್ಮನ್ ಮಗಳು ಹೇಗ್ ತಪ್ಪಿಸ್ಕೊಂಡ್ಲಮ್ಮ? ಅದಾ, ಕಾವೇರಮ್ಮಂಗೆ ಆರತಿ ಮಾಡುವಾಗ ಇಬ್ರು ಕಣ್ ಮುಚ್ಕೊಂಡು ದೇವ್ರಿಗೆ ಬೇಡ್ಕೊಂಡ್ವಿ. ಆಮೇಲೆ ನನ್ ಕಣ್ ಬಿಟ್ ನೋಡಿದ್ರೆ ಆದ್ಯಾನೇ ಇರ್ಲಿಲ್ಲ. ಯಾಕಿರ್ತಾಳೆ, ಓಡ್ ಹೋಗಿರ್ತಾಳೆ ಬಿಡು. ಹೌದು ಕಣೆ, ದಾರಿಲ್ ಹೋಗುವಾಗ ಅವಳು ಕಾಣಿಸ್ಲಿಲ್ಲ ಅಂತಂದ್ರೆ ತಪ್ಪಿಸ್ಕೊಂಡಿದ್ದಾಳೆ ಅಂತ ಅನ್ಬೋದು. ನಿನ್ ಪಕ್ಕದಲ್ಲೇ ಕೂತಿದ್ದವಳು ಕಣ್ಬಿಟ್ ನೋಡೋ ಹೊತ್ತಿಗೆ ಅವಳು ಇಲ್ಲ ಅಂತಂದ್ರೆ ಅದ್ರ ಅರ್ಥ ಏನೇ? ನೀನ್ ಬೆಲ್ಲ, ಆ ಹುಡ್ಗಿ ಶುಂಠಿ ಅಂತ. ಸರಿ ಬಿಡು ಪಾರ್ವತಿ, ಇವಳು ಭಕ್ತಿನ ನಾವ್ಯಾಕ್ ಬೇಡ ಅನ್ನೋದು. ನೀನ್ ಹೋಗ್ ಪೂಜೆ ಮಾಡಮ್ಮ. ದೇವ್ರೆ, ಆದ್ಯ ಅಮ್ಮಂಗೆ ಬೇಗ ಸಿಗೋ ಹಾಗ್ ಮಾಡು. ನಮ್ಮನ್ ಬಿಟ್ರೆ ಪಾಪ, ಅವಳಗ್ ಬೇರೆ ಯಾರೂ ಇಲ್ಲ. ಅಲ್ಲಿ ಕೂತ್ಕೊ, ನಡಿಯಮ್ಮ, ನಡಿ. ಕೂತ್ಕೋತಿಯಾ? 1 ನಿಮಿಷ ಬಂದೆ. ಅದ್ಯಾ, ತಗೋಮ್ಮ, ನೀರ್ ಕುಡಿ, ತಗೋ. ಮೆಲ್ಗೆ ಮೆಲ್ಗೆ ಮೆಲ್ಗೆ, ನಿಧಾನ ನಿಧಾನ. ಓಕೆ. ರಾಜಲಕ್ಷ್ಮಿ ಎಲ್ಲಿದ್ದಾಳಮ್ಮ? ಕಾವೇರಿ ತೀರದ ಹತ್ರ ಇನ್ನೂ ಪೂಜೆ ನಡೀತಾನೆ ಇದ್ರೆ ಅವಳಲ್ಲೇ ಇರ್ತಾಳೆ. ಕಾವೇರಮ್ಮನ್ಗೆ ಆರತಿ ಮಾಡೋ ಜಾಗನ? ಅಯ್ಯೋ ರಾಮ, ಮೊದಲೇ ಅವಳು ಅಮ್ಮಾಯಿಕೆಮ್ಮ. ಈ ಹೊತ್ತಲ್ಲಿ ಅವಳು ಒಬ್ಳೇನಾದ್ರೂ ಇದ್ಬಿಟ್ರೆ ಭಯಕ್ಕೆ ದಿಕ್ ತೋಚಿದಾಗ ಆಗ್ಬಿಡುತ್ತೆ. ಎಂಥ ಕೆಲಸ ಮಾಡ್ಬಿಟ್ಟೆ ಆದ್ಯಾ? ನಾನೇನ್ ಮಾಡ್ದೆ? ನನ್ ದಾರಿ ನಾನು ನೋಡ್ಕೊಂಡೆ. ಸರಿ ಸರಿ, ಬೇಗ ಹೋಗೋಣ. ಅಮ್ಮ, ನಾನು ಅಮೆರಿಕಾಗ್ ಹೋಗ್ಬೇಕು. ಏನ್ ಹಾಗೆ ನೋಡ್ತಿದ್ದೀರಾ? ನಾನು ಹೇಳ್ತಿರೋದು ನಿಜಾನೇ. ನನಗಿರಕ್ಕಾಗ್ತಿಲ್ಲ, ಮುಖ್ಯವಾಗಿ ನಿಮ್ಮನೇಲಿ. ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಇದೆಯಲ್ಲ ಆದ್ಯ? ರಾತ್ರಿ ರಾತ್ರಿ ಬದಲಾದ್ಲು ಅನ್ಕೋಬೇಡಿ. ಯಾವಾಗ್ಲೂ ಆದ್ಯ ಒಂದೇ ತರ ಇರ್ತಾಳೆ.
ನಿನ್ನಿಂದ ತಪ್ಪಿಸ್ಕೊಳ್ಳೋಕೋಸ್ಕರನೇ ಒಳ್ಳೊಳ್ ತರ ನಾಟಕ ಮಾಡಿದೆ ಅಷ್ಟೇ. ನಾಟಕ ಮಾಡಿದ್ಯಾ? ಎಸ್. ಪಟ್ಟಣದಲ್ಲಿ ಕೆಲಸ ಇದೆ ಅಂತ ಅಮಾಯಕಿ ಆಗಿರೋ ರಾಜಲಕ್ಷ್ಮಿನ ಅಂತ ಇಟ್ಕೊಂಡು ಇಲ್ಲಿಂದ ಹೋಗ್ಬೇಕು ಅನ್ಕೊಂಡ್ಯಾ? ಇಲ್ಲ ಅಂದಿದ್ರೆ ನಾನು ಹೋಗ್ತೀನಿ ಅಂದ ತಕ್ಷಣ ನೀವು ಟಾಟ ಮಾಡ್ತಿದ್ರಾ? ಪ್ರೀತಿಯಿಂದ ಕಳ್ಸ್ಕೊಡೋ ಮನ್ಸು ನಿಮ್ಗೇನಾದ್ರೂ ಇದ್ದಿದ್ರೆ ಈ ರೀತಿ ರೌಡಿಗಳ ಕೈಲಿ ಸಿಕ್ಕಾಕೋತಾ ಇರ್ಲಿಲ್ಲ. ಅಪಾರ್ಥ ಮಾಡ್ಕೊಳ್ತಿದ್ಯಾ ಆದ್ಯ? ಹಲೋ, ಏನಾಯ್ತು? ಆದ್ಯ ಯಾಕೆ ಹಾಗೆ ಮಾತಾಡಿದ್ಲು? ನೆರಳಾಗಿರೋ ಅಮ್ಮ, ಜೊತೆಗಿರ್ಬೇಕಾಗಿದ್ದ ಅಪ್ಪ ಇಬ್ರು ಇಲ್ದೇ ಇದ್ದಾಗ ಯಾವ ಮಕ್ಕಳಿಗಾದ್ರೂ ನೋವಾಗೇ ಆಗುತ್ತೆ ಕಿಶೋರ್ ಅವ್ರೆ. ಜೊತೆಗೆ ಇಲ್ಲಿ ಪರಿಸರ ಒಗ್ಗಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಿಮ್ ಮಗಳ ಜೊತೆ ಮಾತಾಡ್ಬೇಕು ಅನ್ನೋ ಆಲೋಚನೆನ ಸ್ವಲ್ಪ ಮುಂದಕ್ಕಿಡಿ. ಹಾಗೇ ಆಗ್ಲಿ, ಅವಳು ಚೆನ್ನಾಗಿದ್ರೆ ಸಾಕು. ಇರ್ತಾಳೆ. ಜಾನಕಿ, ನೀನ್ ತಗೊಂಡಿರೋದು ಜವಾಬ್ದಾರಿನಲ್ಲ, ಭಯನ. ಓಡ್ ಹೋಗ್ತಿದ್ದವಳನ್ನ ಹುಡುಕಿ ಕರ್ಕೊಂಡು ಬಂದು ಬನ್ಸಿದ್ರೆ ಮತ್ತೆ ಓಡೋಗ್ಬೇಕು ಅಂತಾನೆ ನೋಡ್ತಾಳೆ. ಆದ್ಯ ಓಡ್ ಹೋಗೋಕ್ ನೋಡ್ಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟಿದ್ಲು. ನೀನಲ್ಲ, ಆ ವಿಷಯನ ಹುಡುಗಿ ಹೇಳ್ಬೇಕು. ಹೌದು, ಪರ ವಹಿಸ್ಕೊಂಡ್ ಬಂದ್ರೆ 2 ದಿನ ಕಾಪಾಡ್ಬೋದು ಜಾನಕಿ. 3ನೇ ದಿನ ನೀನ್ ಪರವಾಗಿ ಯಾರೂ ನಿಲ್ಲೋದಿಲ್ಲ. ಕರಿ ಆ ಹುಡುಗಿನ. ಅದು ಬೆಳಿಗ್ಗೆ ಕೇಳ್ಬಹುದಲ್ಲ ಅತ್ತೆ? 1 ಹನಿ ನೀರು ಕುಡಿದೀರಾ ನಾವೆಲ್ಲ ಹೆದರ್ಕೊಂಡು ಸಾಯ್ತಾ ಇದ್ರೆ ಈಗ ಮಾತಾಡೋದ್ ಬೇಡ, ಬೆಳಿಗ್ಗೆ ಮಾತಾಡೋಣ ಅಂತ್ಯಾ? ನಾನೇ ಕರಿತೀನಿರಮ್ಮ. ಆದ್ಯ, ಆದ್ಯ! ಅಕ್ಕ, ಹಾಲನ್ನ ನಾನೇ ಬಿಸಿ ಮಾಡ್ತಿದ್ನಲ್ಲ. ಇದೇನ್ ದೊಡ್ಡ ಕೆಲ್ಸನ ಪಾರ್ವತಿ? ಹಾಗಾದ್ರೆ ಸರಿ, ಇನ್ಮೇಲೆ ದೊಡ್ಡ ದೊಡ್ಡ ಕೆಲ್ಸ ಇದ್ರೆ ನನ್ಗೆ ಹೇಳಿ, ಮರ್ತ್ ಹೋಗ್ಬೇಡಿ. ಪಾರ್ವತಿ, ಸ್ವಲ್ಪ ಸುಮ್ನಿರ್ತೀಯಾ? ನಾನೇನೋ ಮಾತಾಡೋದಕ್ ಬಂದ್ರೆ ನೀನೇ ಏನೋ ಮಾತಾಡ್ತಿದ್ಯಾ. ಹೇಳು ಪದ್ಮ. ಅದೇನಂದ್ರೆ ಅತ್ತಿಗೆ, ಅಮ್ಮ, ಈಗ ನೀನ್ ಬಂದ್ಯಾ ತಾಯಿ? ಹೇಳು. ಏನಾಯ್ತು ಅತ್ತೆ? ನೀನೇನೋ ಹೇಳ್ಬೇಕು ಅಂತ ಓಡ್ಕೊಂಡ್ ಬಂದ್ಯಲ್ಲೇ, ಅದೇನು ಅಂತ ಹೇಳು. ನೀನ್ ಹೇಳಿದ್ಮೇಲೆ ನಾನು ಹೇಳ್ತೀನಿ. ಅಮ್ಮ, ಪಾಪ ಆದ್ಯಂಗೆ ಗಾಯ ಆಗಿದೆ ಅಲ್ವಾ? ಅದಕ್ಕೆ ಔಷಧಿ ಹಚ್ಚಲಿಲ್ವಾ? ಎಲ್ಲಿದೆ? ಕೊಟ್ಟೆ ಇರು. ಹೌದಕ್ಕ, ತಪ್ಪಿಸ್ಕೊಂಡು ಹೋಗಿರೋ ಹುಡುಗಿಗೆ ಗಾಯ ಹೇಗಾಗುತ್ತೆ? ಇದು ಪಾಯಿಂಟೇ. ಮಾತಿಂದ ಮನಸ್ಸಿನಲ್ಲಿ ಗಾಯ ಆಗಿರ್ಬೇಕಾದ್ರೆ ಮೈ ಮೇಲಾಗಿರೋ ಗಾಯದ ಬಗ್ಗೆ ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ನೀನ್ ಹೋಗಿ ಹಚ್ಚು. ಆಯ್ತಮ್ಮ. ಅತ್ತಿಗೆ, ಅಮ್ಮ, ಸ್ವಲ್ಪ ಸ್ವಲ್ಪನೇ ಹಚ್ಬೇಕಲ್ವಾ? ಪೂರ್ತಿ ಹಚ್ಬಿಡೆ, ಬೆಣ್ಣೆ ತರ ಪೂರ್ತಿ ಹಚ್ಚು. ಹಾಗೆ ಹೇಳ್ಬೇಡಿ ಅತ್ಗೆ, ಹೇಳ್ದಾಗೆ ಮಾಡ್ಬಿಡ್ತಾಳೆ. ಯಾಕೆ ಅವಳನ್ನ ಗಾಬರಿ ಮಾಡಿಸ್ತೀರಾ? ರಾಜಿ,
ಗಾಯದ ಮೇಲೆ ಹಚ್ಚು ಸಾಕು. ಆಯ್ತಮ್ಮ. ಅತಿಗೆ 1 ನಿಮಿಷ. ಹೇಳು ಪದ್ಮ. ಸೀನುಗ್ ಬರ್ತಿದನಲ್ಲ, ಅವನ್ ರೂಮ್ಗೆ ಸುಣ್ಣ ಬಳಸಿದ್ರೆ ಚೆನ್ನಾಗಿರತ್ತೆ ಅಂತ. ಅದಕ್ಕೇನಂತೆ, ಕೆಲಸದವ್ರಿಗೆ ಹೇಳಿ ಸುಣ್ಣ ಹಚ್ಚಿದ್ರಾಯ್ತು. ಆದ್ರೆ ಆ ರೂಮಲ್ಲಿ ಆದ್ಯ ಇದ್ದಾಳಲ್ವಾ ಅಕ್ಕ? ಆದ್ಯನ ರಾಜಲಕ್ಷ್ಮಿ ಕೋಣೆಗೆ ಬದಲಾಯಿಸಿದ್ರಾಯ್ತು. ಹೋಗ್ಲಿ ಬಿಡು, ಹುಡುಗಿ ಬದ್ಲಾಗ್ಲಿಲ್ಲ ಅಂದ್ರೂ ರೂಮ್ ಆದ್ರೂ ಬದ್ಲಾಗತ್ತೆ. ಸುಮ್ನೆ ತಮಾಷೆಗೆ ಹೇಳ್ದೆ. ನನ್ ಮೆಮರೀಸ್ ಎಲ್ಲ ಕಲೆಕ್ಟ್ ಮಾಡಿ ರೆಡಿ ಮಾಡಿದೀನಿ. ನಿನ್ ಬರ್ತ್ಡೇ ದಿನ ಇದನ್ನ ಓಪನ್ ಮಾಡು. ಪ್ರಾಮಿಸ್? ಪ್ರಾಮಿಸ್ ಮಮ್ಮ, ಐ ವಿಲ್ ನೆವರ್ ಮಿಸ್ ಇಟ್. That's my girl. ಸಾರಿ ಮಮ್ಮ, ನೀನು ನಿನ್ ಬರ್ಡೇ ದಿನ ಕೊಟ್ಟಿದ್ದ ಗಿಫ್ಟನ್ನ ನನ್ನ ಬರ್ಡೇ ದಿನ ನೋಡು ಅಂದಿದ್ದೆ. ಆದ್ರೆ ಆ ದಿನದವರೆಗೂ ಕಾಯಕ್ಕಾಗಲ್ವೇನೋ. ನೀನೇನು ಹೇಳಬೇಕು ಅನ್ಕೊಂಡಿದ್ಯೋ ತಿಳ್ಕೋಬೇಕು ಅಂತಿದ್ದೀನಿ. ಹಾಗಾದ್ರೂ ನಿನ್ನ ನೋಡ್ಬೋದು ಅನ್ನೋ ಚಿಕ್ಕ ಆಸೆ. ಯಾರು ಇಲ್ದೇ ಇರುವಾಗ ನಾಳೆ ನೋಡ್ತೀನಿ. ಸ್ವಲ್ಪ ಮೆತ್ತಗೆ ತೆಗಿಬೋದಲ್ವಾ? ಹೆದರ್ಕೊಂಡ್ಯಾ? ಆದ್ಯಾ, ಯಾಕೆ ಮಲ್ಕೋತಿದ್ಯಾ? ನಿನಗೋಸ್ಕರ ಊಟ ತಗೊಂಡ್ ಬಂದಿದ್ದೀನಿ. ನಾನು ಇಷ್ಟೊಂದು ತಿಂತೀನ ಹೇಳು? ಈ 2 ತಟ್ಟೆನೂ ನಿನಗಲ್ಲ, ಒಂದು ನಿನಗೆ, ಇನ್ನೊಂದು ನನಗೆ. ತಿನ್ನು. ಬೇಡ. ನೀನ್ ಯಾವಾಗ ತಿಂದೆ ಹೇಳು? ಅರ್ಧಂಬರ್ಧ ತಿಂದ್ರೆ ತಲೆ ಸುತ್ತ ಬರತ್ತೆ. ಒಂದ್ಸಲ ಈ ಸಾರ್ ವಾಸನೆ ನೋಡು, ಚೂರು ಬಿಡ್ದಂಗ್ ತಿಂತೀಯ. ಪ್ಲೀಸ್ ರಾಜಲಕ್ಷ್ಮಿ, ಫೋರ್ಸ್ ಮಾಡಬೇಡ. ನನಗೀಗ ಹಸಿವಿಲ್ಲ, ನೀನ್ ತಿನ್ನು. ನಾನ್ ಮಾತ್ರ ಈ 2 ತಟ್ಟೆನೂ ತಿನ್ನಕ್ಕಾಗತ್ತಾ? ತಿಂದೆ ಅನ್ಕೋ, ನನ್ 2 ಕೆನ್ನೇನು ಹೀಗೆ ಗುಂಡಿಗಾಗೋಗ್ಬಿಡತ್ತೆ ಅಷ್ಟೆ. ನೀನ್ ಯಾಕೆ ತಿಂತಾ ಇಲ್ಲ ಅಂತ ನನಗ್ ಗೊತ್ತು. ತಪ್ಪಿಸ್ಕೊಂಡ್ ಹೋಗಿ ಮನೆಗ್ ವಾಪಸ್ ಬಂದ್ರೆ 2-3 ದಿನ ಏನು ತಿನ್ನಕ್ಕೆ ಮನ್ಸೇ ಬರಲ್ವಂತೆ. ಶ್ರೀರಾಮ್ ನವಮಿ ಜಾತ್ರೆ ನಡೆಯುವಾಗ ಪಕ್ಕದ ಮನೆ ಮಗು ಕೂಡ ತಪ್ಪಿಸ್ಕೊಂಡ್ ಹೋಗಿ 1 ವಾರ ಆದ್ಮೇಲೆ ಮನೆಗ್ ಬಂದಿದ್ದ. ಅವನು ಅಷ್ಟೇ, ಏನ್ ತಿನ್ನು ಅಂದ್ರೂ ತಿಂತಾನೆ ಇರ್ಲಿಲ್ಲ. 4 ದಿನ ಏನೇನೆಲ್ಲ ಅವಸ್ಥೆ ಪಟ್ರಂತೆ ಅವರು. ಏನೋ ಬಿಡು ಆದ್ಯ, ನನಗಂತೂ ಹಸುವಾಗ್ತಾ ಇದೆ. ನಾನಂತೂ ಚೆನ್ನಾಗಿ ತಿನ್ಬಿಡ್ತೀನಪ್ಪ. ನೀವೇನ ಪದ್ಮಾತ್ಗೆ? ಯಾಕೆ ಹಾಗೆ ಕೇಳ್ತಿದ್ಯಾ? ನಾನೇನ್ ಅಷ್ಟೊಂದ್ ಸಣ್ಣ ಆಗಿದ್ದೀನ ನಿನ್ನ ಕಾಣಿಸ್ದೇ ಇರೋದಕ್ಕೆ? ನಾನು ಹಾಗೆ ಹೇಳಿಲ್ಲ. ವಾಸ್ತು ಪ್ರಕಾರ ಆಗ್ನೇಯ ದಿಕ್ಕಲ್ಲಿ ಅಡ್ಗೆ ಮನೆ ಇದ್ರು ಈ ಕಡೆ ಬರೋದಿಕ್ಕೆ ಹಿಂದೆ ಮುಂದೆ ನೋಡ್ತೀಯಾ ಅಂತ ಹೇಳಿದ್ದು. ಜಾನ್ಕಿ ಅದ್ಗೆ ತರ 10 ತರ ಅಡ್ಗೆ ಮಾಡಲ್ಲಪ್ಪ. ಮಾಡಿದ್ರು ಅದು ರುಚಿಯಾಗಿರಲ್ಲ ಅನ್ಕೋ. ನನಗ್ ಬರೋದು ಪೂರಿ ಮಾಡೋಕ್ ಮಾತ್ರ. ಸೀನು ಬಂದಿದನಲ್ಲ ಪಾರ್ವತಿ, ಅವನಿಗಿಷ್ಟ ಅಂತ ಮಾಡೋದಕ್ ಬಂದೆ. ಗೋಧಿ ಹಿಟ್ಟೆಲ್ಲಿದೆ? ಅಲ್ಲೇ ಮೇಲ್ಗಡೆ ಇದೆ. ಅಮ್ಮ ಇರಮ್ಮ, ನಾನು ಎತ್ಕೊಡ್ತೀನಿ.
ನಿನಗೆ ಎಟೆಕ್ಸ್ ಅಲ್ಲ ಅಂದ್ಮೇಲೆ ಕರಿಬೇಕು ತಾನೆ. ಅದೆಲ್ಲ ಇರ್ಲಿ, ಇಷ್ಟ ಬೇಗ ಇದ್ಬಿಟ್ಟಿದ್ಯಲ್ಲೋ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಳತ್ತಾನೆ. ಪರೀಕ್ಷೆ ಟೈಮು ಅಂತ ಹೇಗೂ ಜಾಗರಣೆ ಮಾಡಿರ್ತೀಯಲ್ಲ. ಇಲ್ಲಿಗ್ ಬನ್ನಲ್ಲ, ನಿಮ್ಮೆಲ್ರು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಿಮ್ಮನ್ನ ನೋಡಿದ್ರೆ ಕಂಡ್ರಪ್ಪೆ ಮುಚ್ಬೇಕು ಅಂತಾನೆ ಅನ್ಸಲ್ಲ. ಇನ್ನಿದ್ದೆ ಹೆಂಗ್ ಬರುತ್ತೆ ಹೇಳಿ? ಎಷ್ಟ್ ಚೆನ್ನಾಗಿ ಹೇಳ್ದೆ ಸೀನು. ನಿಜಾನೇ ಅತ್ತೆ, ಮಾತಿನ ವರ್ಷಗೇನ್ ಹೇಳಲಿಲ್ಲ. ಅದೆಲ್ಲ ಸರಿ, ಇವತ್ ನನಗೋಸ್ಕರ ಏನ್ ಮಾಡ್ತಿದೀರಾ? ಪೂರಿ ಕುರ್ಮಾ. ಪೂರಿನಾ? ವಾವ್, ಸೂಪರ್. ಸರಿ ಸರಿ, ನೀನ್ ಹೋಗಿ ಸ್ನಾನ ಮುಗಿಸ್ಕೊಂಡ್ ಬಾ. ಸರಿ. ಸೀನು ಎಷ್ಟು ಒಳ್ಳೆಯವನಲ್ವಾ ಅತ್ಗೆ? ಗುಣದಲ್ಲಿ ಶ್ರೀರಾಮಚಂದ್ರ ಅವನು. ತಾಯಿನೇ ಇಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತಂದ್ರೆ ಇನ್ನು ನಾಳೆ ಬರೋಂತ ಹೆಂಡತಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬಹುದು ಯೋಚ್ಸು. ನಿಜಾನೇ, ಇಷ್ಟು ಒಳ್ಳೆ ಮನ್ಸಿರೋ ಮಹಾರಾಜನ್ಗೆ ಯಾವ ಮಹಾರಾಣಿ ಹೆಂಡತಿ ಆಗ್ತಾಳೋ ಏನೋ. ನಮ್ಮ ಅಕ್ಕನ ಮಗಳಿಗೆ ಕೊಟ್ಟು ಮದ್ವೆ ಮಾಡ್ಸೋದೇ ಸರಿ. ಆ ಅದೃಷ್ಟ ಇನ್ಯಾರಿಗೂ ಹೋಗ್ಬಾರ್ದು. ಅದು ನಾನು ಬೇರೆ ರೂಮಲ್ಲಿ ಮಲ್ಕೋ ಅಂತ ಹೇಳ್ದೆ, ಆದ್ರೆ ಯಾಕೋ ಕೇಳೋ ತರ ಇಲ್ಲ. ಯಾರು ಕೇಳಲ್ಲ? ಅದು ಯಾರು ಅಂದ್ರೆ ಸೀನು ಅಂತ ಹೇಳ್ಬೇಡ ಜನಕ್ಕೆ. ಅದಕ್ಕೆ ರೀ, ಆದ್ಯನ್ ಎಲ್ಲ ಲಗೇಜ್ಗಳನ್ನು ನಮ್ ರಾಜಿ ರೂಮಿಗೆ ತಗೊಂಡೋಗಿ ಇಡೋಕ್ ಹೇಳ್ತಾ ಇದ್ದೀನಿ. ಅವಳು ರಾಜಲಕ್ಷ್ಮಿ ರೂಮಲ್ಲಿ ಇರ್ತಾಳ? ಹೌದು ರೀ. ಬೇಡ ಜನಕ್ಕೆ. ಆದ್ಯ ಅಮೆರಿಕಲ್ ಬೆಳೆದಿರೋ ಹುಡುಗಿ. ಅಲ್ಲಿ ಅವ್ರ ರೂಮಲ್ಲಿ ಅವ್ರು ಒಂಟಿಯಾಗಿರೋದು ಅಭ್ಯಾಸ ಆಗಿರುತ್ತೆ. ಆದ್ರೆ ಸೀನು ತನ್ನ ರೂಮಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರ್ರಿ. ಅಲ್ಲೇನು ಸ್ಪೆಷಲ್ ಇಲ್ಲ, ಗೆಸ್ಟ್ ರೂಮಲ್ಲೇ ಇರೋದಕ್ಕೆ ಹೇಳು. ಅಲ್ಲ, ಆದ್ರೆ ಹೆಣ್ಮಕ್ಳಿಬ್ರು ಒಟ್ಟಿಗೆ ಒಂದೇ ರೂಮಲ್ಲಿದ್ರೆ ಚೆನ್ನಾಗಿರುತ್ತಲ್ವಾ? ಆದ್ಯ ಹುಡುಗಿನ ಹುಡುಗಿಗಿರ್ಬೇಕಾಗಿರೋ ವಿನಯ, ತಾಳ್ಮೆ ಅವಳಲ್ಲಿಲ್ಲ. ಅವಳ ಆಲೋಚನೆಗಳು, ಅಭ್ಯಾಸಗಳು ಬೇರೆ. ರಾಜಲಕ್ಷ್ಮಿಯ ನಿಯಮ ಪದ್ಧತಿಗಳು ಬೇರೆ. ಬದಲಾಗಬಹುದಲ್ವಾ? ಆದ್ಯನ, ರಾಜಲಕ್ಷ್ಮಿನ? ಒಬ್ಬರೇ ಬದಲಾಗಬೇಕು. ಯಾರು ಬದಲಾಗಬೇಕೋ ನಿನಗ್ ಚೆನ್ನಾಗಿ ಗೊತ್ತು. ರಾಜಲಕ್ಷ್ಮಿ ರೂಮ್ ಒಳಗೆ ಆದ್ಯ ಕಾಲಿಡೋದಕ್ಕೆ ಅವಕಾಶ ಇಲ್ಲ. ಹುಡುಗಿಗಿರ್ಬೇಕಾಗಿರೋ ವಿನಯ, ತಾಳ್ಮೆ ಅವಳಲ್ಲಿಲ್ಲ. ಮಮ್ಮ, ನೀನು ನಿಮ್ ಜಾನಕಿ ಅಕ್ಕ 20 ವರ್ಷ ಜೊತೆ ಆಗಿದ್ರಿ. ನಿನಗಿದ್ದಿದ್ ಬುದ್ಧಿ ಅವ್ರಿಗೆ ಸ್ವಲ್ಪನೂ ಇಲ್ಲ ಮಮ್ಮ. ಮತ್ತಿನ್ನೇನ್ ಮಮ್ಮ, ನಾನ್ ರಾಜಲಕ್ಷ್ಮಿ ಜೊತೆ ಇದ್ರೆ ಅವಳು ಕೆಟ್ಟ ಹೋಗ್ತಾಳೆ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನನಗೊಂದ್ ನ್ಯಾಯ, ಅವಳಿಗೊಂದ್ ನ್ಯಾಯನಾ? ಕೇಳಿದ್ರೆ ಹಾಗೆಲ್ಲ ಯಾಕೆ ಮಾತಾಡ್ತೀಯ ಅಂತಾರೆ. ಪ್ರಶ್ನೆ ಮಾಡೋದೇ ತಪ್ಪು ಅಂತಾದ್ರೆ ಪಾಪ ಈ ಮನುಷ್ಯರ ಮಧ್ಯೆ ನೀನ್ ಅಷ್ಟು ವರ್ಷ ಹೇಗಿದ್ದೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಹಾಗಿರುವಾಗ ಇಂಥ ಮನೇಲಿ ನಾನಿರ್ಬೇಕು ಅಂತ
ನೀನ್ ಯಾಕೆ ಮಾತ್ ತಗೊಂಡ್ಯೋ ನನಗೆ ಅರ್ಥ ಆಗ್ತಿಲ್ಲ. ಹೀಗೆ ಅನ್ಭವಿಸ್ತಾ ನಾನು ಇಲ್ಲೆಷ್ಟು ದಿನ ಇರ್ತೀನೋ ನನಗೆ ಗೊತ್ತಿಲ್ಲ. ನನಗೊತ್ತು. ಹೌದು, ನೀನೇ ತಾನೆ ನನ್ ಬೆನ್ನಿಗೆ ಮುಳ್ಳು ಚುಚ್ಕೊಳ್ಳೋ ಹಾಗೆ ಮಾಡಿದ್ದು. ನನಗಾಗಿರೋ ಈ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೊಳ್ದೆ ಬಿಡ್ತೀನಾ? ಅದಕ್ಕೆ ಒಂದು 4 ದಿನ ನಿನ್ನ ಇಲ್ಲೇ ಇರೋ ಹಾಗೆ ಮಾಡಿ ಗಟ 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 ಅಂತ ಕಾವೇರಿ ನೀರನ್ನ ಚೆನ್ನಾಗಿ ಕುಡಿಸಿ ಆಮೇಲೆ ಅದನ್ನ ಕಕ್ಸಿ ನೀನೇ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಓಡ್ ಹೋಗೋ ಹಾಗೆ ಮಾಡದೆ ಇದ್ರೆ ಶ್ರೀನಿವಾಸ ಅನ್ನೋ ನನ್ನ ಹೆಸರನ್ನ ನಾನು ಬದಲಾಯಿಸ್ಕೋತೀನಿ. ಸಿ, ನಾನ್ ಹೋಗ್ಬೇಕು ಅನ್ಕೊಂಡ್ರೆ ಹೋಗೇ ಹೋಗ್ತೀನಿ. ನಿನ್ನಂತವ್ನು ಹೇಳಿದ್ರೆ ಎಲ್ಲ ನಾನು ಹೋಗಲ್ಲ. ಹೇ, ಏನಿದು? ಇದು ಸಾಮಾನ್ಯವಾದ ಸೌಂಡ್ ಅನ್ಕೋಬೇಡ. ಅಮೆರಿಕ ಕುದುರೆನ ಪಳಗಿಸ್ತಾ ಇದೀನಿ ಅಂತ ಅರ್ಥ. ಕ್ರೇಜಿ. ನಾನ್ ಅನ್ಕೊಂಡಿದ್ದೆ ನಡೆಯೋದು, ನೀನ್ ಅನ್ಕೊಂಡಿದ್ ಏನು ನಡೆಯಲ್ಲ. ಮೊದ್ಲು ಮರ್ಯಾದೆಯಿಂದ ನನ್ ರೂಮಿಂದ ಆಚೆ ಹೋಗು. ಹೋಗು ಅಂದೆ. ಗೆಟ್ ಔಟ್ ಫ್ರಮ್ ಹಿಯರ್. ಹೋಗು ಅನ್ಲಿಲ್ವಾ? ಹೋಗು.